ತನ್ನೆದುರಾಳಿ ಯಾರೇ ಆಗಿರ್ಲಿ, ಎಷ್ಟೇ ಸ್ಟ್ರಾಂಗ್ ಆಗಿರ್ಲಿ, ನಾನು ನಿನ್ ಜೊತೆನೆ ನುಗ್ತೀನಿ ಅನ್ನೋ ಒಂದು ಬೈಕ್ ಅಂತ ಹೇಳಿದ್ರೆ ಟಿವಿಎಸ್ ಅಪಾಚಿ RTR. ಈ ಗತ್ತು ಗಾಂಭೀರ್ಯ ಇವಾಗಿಂದ ಬಂದಿರೋದಲ್ಲ, ಸಿನ್ಸ್ 2005. ಇದು ಬರೀ ಬ್ರ್ಯಾಂಡ್ ಅಲ್ಲ, ಎಷ್ಟೋ ಹುಡುಗರು ಕನ್ಸು. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರೋಂಥ ಬೈಕ್ ಟಿವಿಎಸ್ ಅಪಾಚಿ RTR 160. ಈ ಬೈಕ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2005ರಲ್ಲಿ. ಈ ಬೈಕ್ ಯಾವ ಕ್ಯಾಟಗರಿಗೆ ಸೇರುತ್ತೆ ಅಂತ ನೋಡೋದಾದ್ರೆ ಸ್ಪೋರ್ಟಿ ನೇಕೆಡ್ ಸ್ಟ್ರೀಟ್ ಫೈಟರ್ ಕಮ್ಯೂಟರ್ ಬೈಕ್ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಚಾಸಿಸ್ ಟೈಪ್ ನೋಡೋದಾದ್ರೆ ಡಬಲ್ ಕ್ರಾಡಲ್ ಹೈಲಿ ರಿಜಿಡ್ ಚಾಸಿಸ್ ಅನ್ನೋ ಒಂದು ಟೈಪ್ ಅಲ್ಲಿ ಬಂದಿರುತ್ತೆ. ಹಾಗೆ ಒಂದು ಬೈಕ್ ನಲ್ಲಿ ಮಲ್ಟಿಪಲ್ ವೇರಿಯಂಟ್ಸ್ ಹಾಗೆ ಕಲರ್ ಆಪ್ಷನ್ಸ್ ಇರುವಂತದ್ದು. ಆದ್ರೆ ಈ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ವೇರಿಯಂಟ್ ಬಂದು USD ಫೋಕ್ಸ್ TFT ಡ್ಯುಯಲ್ ಚಾನಲ್ ABS ಇರುವಂತಹ ಒಂದು ಬೈಕ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಬೈಕ್ ನ ಕಂಪ್ಲೀಟ್ ಮಾಹಿತಿನ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಿತ್ತು ಅಂತ ಹೇಳಿದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಬೈಕ್ ನ ಫ್ರಂಟ್ ವ್ಯೂ ನೋಡ್ತಿರ್ಬೋದು, ತುಂಬಾನೇ ಡಿಸೈನ್ ಫುಲ್ ಹಾಗೆ ಸ್ಪೋರ್ಟಿ ಲುಕ್ ಇರುವಂತಹ ಎರಡು ಮಿರರ್ಸ್ ನ ಕೊಟ್ಟಿರುವಂತದ್ದು ಬ್ಲಾಕ್ ಕಲರ್ ಫಿನಿಶ್ ನಲ್ಲಿ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಈ ಬೈಕ್ ನೇಕೆಡ್ ಬೈಕ್ ಆಗಿರೋದ್ರಿಂದ ಯಾವುದೇ ರೀತಿಯ ವೈಸರ್ ಕೊಟ್ಟಿರೋದಿಲ್ಲ, ನಿಮಗೆ ಡೈರೆಕ್ಟ್ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ಕಾಣಿಸೋ ಹಾಗೆ ಡಿಸೈನ್ ಮಾಡಿರುವಂತದ್ದು. ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು ಈ ಒಂದು ಬೈಕ್ ನಲ್ಲಿ. ನೆಕ್ಸ್ಟ್ ಈ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ನ ನೋಡ್ತಿರ್ಬೋದು, ತುಂಬಾನೇ ಸ್ಪೋರ್ಟಿ ಲುಕ್ ಹಾಗೆ ಅಗ್ರೆಸಿವ್ ಲುಕ್ ಬರೋ ಹಾಗೆ ಡಿಸೈನ್ ಮಾಡಿರುವಂತದ್ದು. ಸೊ ಇಲ್ಲಿ ನಿಮಗೆ ಎರಡು ಕಲರ್ ಇರುವಂತಹ ಆರೆಂಜ್ ಮತ್ತೆ ಬ್ಲಾಕ್ ಕಲರ್ ಇರುವಂತಹ ಒಂದು ಡಿಸೈನ್ ನ ರೆಡಿ ಮಾಡಿರುವಂತದ್ದು, ಮತ್ತೆ ಗ್ರಾಫಿಕ್ಸ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಎರಡು DRLs ನ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು. ನೆಕ್ಸ್ಟ್ LED ಹೆಡ್ ಲ್ಯಾಂಪ್ಸ್ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರ್ತಾರೆ, ನೋಡ್ತಿರ್ಬೋದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿರುವಂತದ್ದು. ಹಾಗೆ ಇಂಡಿಕೇಟರ್ಸ್ ಕೂಡ ನಿಮಗೆ LED ಇಂದಾನೆ ಬಂದಿರುತ್ತೆ, ಯಾವುದೇ ರೀತಿ ಹಾಲೋಜಿನ್ ನ ಯೂಸ್ ಮಾಡಿರೋದಿಲ್ಲ ಈ ಒಂದು ಬೈಕ್ ನಲ್ಲಿ. ನೆಕ್ಸ್ಟ್ ಈ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಒಂದು ಮಡ್ಗಡ್ನ ನೋಡ್ತಿರ್ಬೋದು ನೀವು, ಕಂಪ್ಲೀಟ್ ಫೈಬರ್ ಇಂದ ಬಂದಿರುವಂತದ್ದು ಗ್ಲಾಸಿ ಫಿನಿಶ್ ಜೊತೆಗೆ. ಸೊ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು, ತುಂಬಾನೇ ಗ್ರಾಫಿಕ್ಸ್ ನ ಚೆನ್ನಾಗಿ ರೆಡಿ ಮಾಡಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಫ್ರಂಟ್ ಸೆಕ್ಷನ್ ಸಸ್ಪೆನ್ಷನ್ ನ ನೋಡ್ತಿರ್ಬೋದು, ಇದು ಅಪ್ಸೈಡ್ ಡೌನ್ ಫೋಕ್ಸ್ ಆಗಿರುವಂತದ್ದು. ಸೊ ನೋಡ್ತಿರ್ಬೋದು ಗೋಲ್ಡನ್ ಕಲರ್ ಲುಕ್ ಕೊಟ್ಟಿರೋದ್ರಿಂದ ತುಂಬಾನೇ ಸ್ಪೋರ್ಟಿ ಲುಕ್ ಎನ್ಹಾನ್ಸ್ ಆಗ್ತಿದೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬದಲಾಗಿ USD ಸಸ್ಪೆನ್ಷನ್ ನ ಕೊಟ್ಟಿರೋದು ತುಂಬಾನೇ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ನಿಮಗೆ ಡಿಸ್ಕ್ ಬ್ರೇಕ್ ಇರುತ್ತೆ, ಹಾಗೆ ಡ್ಯುಯಲ್ ಚಾನಲ್ ABS ಇರುತ್ತೆ. ಡಿಸ್ಕ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 270 mm ಹಾಗೆ ಎರಡು ಪಿಸ್ಟನ್ ಕ್ಯಾಲಿಪರ್ ನ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರುವಂತದ್ದು. ಸೊ ನೋಡ್ತಿರ್ಬೋದು ಫ್ರಂಟ್ ಸೆಕ್ಷನ್ ನಿಮಗೆ ABS ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 90/90 17 ಇಂಚಸ್ ಇಂದ ಬಂದಿರುವಂತದ್ದು. ಸೊ ನೋಡ್ತಿರ್ಬೋದು ಈ ಒಂದು ಬೈಕ್ ನಲ್ಲಿ ನಮಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುವಂತದ್ದು, ಹಾಗೆ ಅಲಾಯ್ ವೀಲ್ಸ್ ಇರುವಂತದ್ದು. ಅಲಾಯ್ ವೀಲ್ಸ್ ಕೂಡ ತುಂಬಾನೇ ಡಿಸೈನ್ ಫುಲ್ ಆಗಿ ಮ್ಯಾಟ್ ಕಲರ್ ಬ್ಲಾಕ್ ಫಿನಿಶ್ ನಲ್ಲಿ ಕೊಟ್ಟಿರುವಂತದ್ದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ರಿಯರ್ ಸೆಕ್ಷನ್ ಸಸ್ಪೆನ್ಷನ್ ನೋಡೋದಾದ್ರೆ ಮೋನೋಶಾಕ್ ವಿತ್ ಪ್ರೀಲೋಡ್ ಅಡ್ಜಸ್ಟರ್ ಜೊತೆಗೆ ಬಂದಿರುವಂತದ್ದು. ನೋಡ್ತಿರ್ಬೋದು ನಿಮಗೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಜೊತೆಗೆ ರೆಡ್ ಕಲರ್ ಸ್ಪ್ರಿಂಗ್ ನ ಕೊಟ್ಟಿರುವಂತದ್ದು ಒಂದು ರೀತಿ ನೇಕೆಡ್ ಹಾಗೆ ಸ್ಪೋರ್ಟಿ ಲುಕ್ ನ ಮತ್ತಷ್ಟು ಎನ್ಹಾನ್ಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಇದು ಕೂಡ ನಿಮಗೆ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರುವಂತದ್ದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಈಸಿಯಾಗಿ ಎಲ್ಲ ಹಳ್ಳ ಕೊಳ್ಳಗಳನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಒಂದು ಸಸ್ಪೆನ್ಷನ್ ಗೆ ಕೊಟ್ಟಿರುವಂತದ್ದು ತುಂಬಾನೇ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಬೈಕ್ ನ ರಿಯರ್ ಸೆಕ್ಷನ್ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಇದು ಆಲ್ರೆಡಿ ಡ್ಯುಯಲ್ ಚಾನಲ್ ABS ಆಗಿರೋದ್ರಿಂದ ಹಿಂದೆಗಡೆನೂ ಕೂಡ ನಿಮಗೆ ಡಿಸ್ಕ್ ಬ್ರೇಕ್ ನ ಕೊಟ್ಟಿರ್ತಾರೆ. ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು 240 mm ಆಗಿರುವಂತದ್ದು. ಹಾಗೆ ನಿಮಗೆ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ಕೂಡ ಈ ಒಂದು ಬ್ರೇಕಿಂಗ್ ಸಿಸ್ಟಮ್ ನಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಈ ಒಂದು ಬೈಕ್ ನ ರಿಯರ್ ಸೆಕ್ಷನ್ ಟೈರ್ ಸೈಜ್ ನ ನೋಡೋದಾದ್ರೆ 130/70 17 ಇಂಚಸ್ ಇಂದ ಬಂದಿರುತ್ತೆ. ಹಾಗೆ ನಿಮಗೆ ಹಿಂದೆಗಡೆ ರೇಡಿಯಲ್ ಟೈರ್ಸ್ ನ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ನಿಮಗೆ ಹಿಂದೆಗಡೆ ಸೆಕ್ಷನ್ ಅಲ್ಲೂ ಕೂಡ ನಿಮಗೆ ಅಲಾಯ್ ವೀಲ್ಸ್ ಇರುವಂತದ್ದು, ಹಾಗೆ ಟ್ಯೂಬ್ಲೆಸ್ ಟೈರ್ಸ್ ನ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರುವಂತದ್ದು. ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಇಂಜಿನ್ CC ನ ನೋಡೋದಾದ್ರೆ 159.7 CC ಆಗಿರುವಂತದ್ದು. ಹಾಗೆ ಒಂದು ಬೈಕ್ ನ ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಆಯಿಲ್ ಕೂಲ್ಡ್ 4 ವ್ಯಾಲ್ವ್ಸ್ ನೊಂದಿಗೆ ಬಂದಿರುವಂತದ್ದು. ನೆಕ್ಸ್ಟ್ ಈ ಒಂದು ಬೈಕ್ ನಲ್ಲಿ ನಮಗೆ ಯಾವ ರೀತಿ ಕ್ಲಚ್ ಬರುತ್ತೆ ಅಂತ ನೋಡೋದಾದ್ರೆ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಬರುವಂತದ್ದು. ಈ ಒಂದು ಬೈಕ್ ನ ಪವರ್ ನೋಡೋದಾದ್ರೆ 17.3 BHP at 9250 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಒಂದು ಬೈಕ್ ನ ಟಾರ್ಕ್ ನ ನೋಡೋದಾದ್ರೆ 14.73 Nm at 7500 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಒಂದು ಬೈಕಿಗೆ ಫ್ಯೂಯಲ್ ಇಂಜೆಕ್ಷನ್ ಇಂದ ಫ್ಯೂಯಲ್ ಸಪ್ಲೈ ಆಗುವಂತದ್ದು. ಹಾಗೆ ಒಂದು ಬೈಕ್ ನಲ್ಲಿ ನಮಗೆ ಸ್ಟಾರ್ಟಿಂಗ್ ಟೈಪ್ ನ ನೋಡೋದಾದ್ರೆ ಕಿಕ್ಕರ್ ಇರೋದಿಲ್ಲ, ಬದಲಾಗಿ ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ. ನೆಕ್ಸ್ಟ್ ಈ ಒಂದು ಬೈಕ್ ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 12 ಲೀಟರ್ ಆಗಿರುವಂತದ್ದು. ಹಾಗೆ ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ನೋಡೋದಾದ್ರೆ 2.5 ಲೀಟರ್ ಆಗಿರುವಂತದ್ದು. ಈ ಒಂದು ಬೈಕ್ ನ ಇಂಜಿನ್ ಆಯಿಲ್ ಕೆಪಾಸಿಟಿ ನೋಡೋದಾದ್ರೆ 1.2 ಲೀಟರ್ ಆಗಿರುವಂತದ್ದು. ಮತ್ತೆ ಒಂದು ಫುಲ್ ಟ್ಯಾಂಕ್ ಗೆ ಎಷ್ಟು ದೂರ ಹೋಗುತ್ತೆ ಅಂತ ನೋಡೋದಾದ್ರೆ 540 ಕಿಲೋಮೀಟರ್ ಅಷ್ಟು ದೂರ ಈ ಒಂದು ಬೈಕ್ ನಲ್ಲಿ ಹೋಗಬಹುದಾಗಿರುತ್ತೆ ಒಂದು ಫುಲ್ ಟ್ಯಾಂಕ್ ಗೆ. ಹಾಗೆ ಒಂದು ಬೈಕ್ ನ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 130 ರಿಂದ 135 km/h ಸ್ಪೀಡ್ ನಲ್ಲಿ ಹೋಗಬಹುದಾಗಿರುತ್ತೆ. ಹಾಗೆ ಒಂದು ಬೈಕ್ ನ ಮೈಲೇಜ್ ನ ನೋಡೋದಾದ್ರೆ 42 ರಿಂದ 47 km/L ಗೆ ಮೈಲೇಜ್ ಬರುವಂತದ್ದು ಈ ಒಂದು ಬೈಕ್ ನಲ್ಲಿ.
ಈ ಬೈಕ್ ನಲ್ಲಿ ನಮಗೆ ಎರಡು ಪ್ರೀಮಿಯಂ ಆಗಿ ಕಾಣಿಸುವಂತ ಕೀಸ್ ನ ಕೊಟ್ಟಿರ್ತಾರೆ, ಹಾಗೆ ಅದ್ರ ಮೇಲೆ ಟಿವಿಎಸ್ ಅನ್ನೋ ಬ್ಯಾಡ್ಜಿಂಗ್ ಆಗಿರೋದನ್ನ ನೋಡಬಹುದು. ನೆಕ್ಸ್ಟ್ ಒಂದು ಬೈಕ್ ನ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನೋಡೋದಾದ್ರೆ 5 ಇಂಚಸ್ TFT ಡಿಸ್ಪ್ಲೇ ನೊಂದಿಗೆ ಬಂದಿರುವಂತಹ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಕೀ ಆನ್ ಮಾಡಿದ ತಕ್ಷಣ ಒಂದು ವೆಲ್ಕಮಿಂಗ್ ಬ್ಯಾಡ್ಜ್ ಕೂಡ ಬರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಮುಖಾಂತರ ಇರುವಂತದ್ದು. ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಿರ್ಬೋದು ನಿಮಗೆ ABS, ಫ್ಯೂಯಲ್ ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಸಿಂಬಲ್ಸ್ ಕೂಡ ಕಾಣಿಸ್ತಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಲೈಕ್ ಹೇಗೆ ಅಂತಂದ್ರೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್, ಮತ್ತೆ ಬ್ಲೂಟೂತ್, 2 ಟ್ರಿಪ್ ಮೀಟರ್ಸ್, ಮತ್ತೆ ನಿಮಗೆ TVS ಮೋಟರ್ ಕನೆಕ್ಟ್ ಅನ್ನೋ ಒಂದು ಅಪ್ಲಿಕೇಶನ್ ಮುಖಾಂತರ ಈ ಒಂದು ಸಿಸ್ಟಮ್ ನ ನೀವು ಫೋನ್ ಗೆ ಕನೆಕ್ಟ್ ಮಾಡ್ಕೊಂಡು ವಾಯ್ಸ್ ಅಸಿಸ್ಟ್ ಮತ್ತೆ ಕ್ರಾಶ್ ಅಲರ್ಟ್ ಇನ್ನ ಮುಂತಾದ ಫೀಚರ್ಸ್ ನ ಈ ಒಂದು ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಇಂದ ಎಂಜಾಯ್ ಮಾಡಬಹುದಾಗಿರುತ್ತೆ. ಹಾಗೆ ಇಲ್ಲಿ ಕಾಣಿಸ್ತಿರುವಂತಹ ರೈಡಿಂಗ್ ಮೋಡ್ ಬಟನ್ ನ ಕ್ಲಿಕ್ ಮಾಡಿ ಈ ಬೈಕ್ ಅಲ್ಲಿ ಇರುವಂತಹ 3 ರೈಡಿಂಗ್ ಮೋಡ್ಸ್ ನ ಎನೇಬಲ್ ಮಾಡ್ಕೊಬಹುದಾಗಿರುತ್ತೆ. ಯಾವ್ದು ಆ ರೈಡಿಂಗ್ ಮೋಡ್ಸ್ ಅಂತ ನೋಡೋದಾದ್ರೆ ಸ್ಪೋರ್ಟ್, ಅರ್ಬನ್ ಹಾಗೆ ರೈನ್ ಮೋಡ್ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನಲ್ಲಿ ಕಂಪನಿ ಕಡೆಯಿಂದನೇ ಬೈ ಡಿಫಾಲ್ಟ್ ಆಗಿ ಒಂದು ಕ್ರಾಶ್ ಗಾರ್ಡ್ ನ ಕೊಟ್ಟಿರೋದನ್ನ ನೋಡ್ತಿರ್ಬೋದು. ತುಂಬಾನೇ ಸ್ಟ್ರಾಂಗ್ ಆಗಿ ಹಾಗೆ ಪ್ರೀಮಿಯಂ ಆಗಿ ಇರೋದನ್ನ ನೀವು ನೋಡ್ತಿರ್ಬೋದು. ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕಂಪನಿ ಕಡೆಯಿಂದನೇ ನಿಮಗೆ ಪ್ರೀಮಿಯಂ ಆಗಿ ಕಾಣಿಸುವಂತಹ ಒಂದು ಫೈಬರ್ ಬ್ಯಾಶ್ ಪ್ಲೇಟ್ ನ ಕೊಟ್ಟಿರೋದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಇದು ಕೂಡ ನಿಮಗೆ ಈ ಒಂದು ಬೈಕ್ ನ ಒಂದು ಸ್ಪೋರ್ಟಿ ಲುಕ್ ಅಥವಾ ಒಂದು ಅಗ್ರೆಸಿವ್ ಲುಕ್ ನ ಎನ್ಹಾನ್ಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೋಡ್ತಿರ್ಬೋದು ತುಂಬಾನೇ ಡಿಸೈನ್ ಫುಲ್ ಆಗಿ ರೆಡಿ ಮಾಡಿರೋದು ಈ ಒಂದು ಬೈಕ್ ನಲ್ಲಿ. ಹಾಗೆ ಒಂದು ಬೈಕ್ ನ ಒಂದು ಗೇರ್ ಲಿವರ್ ನ ನೋಡ್ತಿರ್ಬೋದು, ತುಂಬಾನೇ ಸ್ಪೋರ್ಟಿ ಲುಕ್ ಇಂದ ಕೊಟ್ಟಿರುವಂತದ್ದು, ಅಂದ್ರೆ ಒಂದು ಸಿಂಗಲ್ ಸ್ಟಿಕ್ ಇರುವಂತದ್ದು. ಇದು ಕೂಡ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಒಂದು ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡೋದಕ್ಕೆ. ಹಾಗೆ ಫುಟ್ ರೆಸ್ಟ್ ನೋಡ್ತಿರ್ಬೋದು, ರೈಡರ್ ಫುಟ್ ರೆಸ್ಟ್ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿದೆ. ಹಾಗೆ ಸೈಡ್ ಸ್ಟ್ಯಾಂಡ್, ಡಬಲ್ ಸ್ಟ್ಯಾಂಡ್ ಎರಡೂ ಕೂಡ ಈ ಒಂದು ಬೈಕ್ ನಲ್ಲಿ ಬರೋದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನಿಮಗೆ ಈಸಿ ಮೇಂಟೆನೆನ್ಸ್ ಗೆ ಡಬಲ್ ಸ್ಟ್ಯಾಂಡ್ ನ ಹಾಕೊಳ್ಳೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈ ಒಂದು ಬೈಕ್ ನಲ್ಲಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಚೈನ್ ಸ್ಪ್ರಾಕೆಟ್ ಗೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಸ್ಪೋರ್ಟಿ ಲುಕ್ ಇರುವಂತಹ ಒಂದು ಕವರ್ ಕೂಡ ಕೊಟ್ಟಿರುವಂತದ್ದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಪಿಲಿಯನ್ ರೈಡರ್ ನ ಫುಟ್ ರೆಸ್ಟ್ ನೋಡ್ತಿರ್ಬೋದು, ಮೆಟಲ್ ಅಲ್ಲಿ ಕೊಟ್ಟಿರುವಂತದ್ದು, ಮತ್ತೆ ಸ್ಯಾರಿ ಗಾರ್ಡ್ ಕೂಡ ಕೊಟ್ಟಿರುವಂತದ್ದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ನೆಕ್ಸ್ಟ್ ಹಿಂದೆಗಡೆ ಸೆಕ್ಷನ್ ಇರುವಂತಹ ಟೈರ್ ಗೆ ಮಡ್ಗಡ್ನು ಕೂಡ ಅಡಿಷನಲ್ ಆಗಿ ಕಂಪನಿಯವರೇ ಬೈ ಡಿಫಾಲ್ಟ್ ಆಗಿ ಕೊಟ್ಟಿರೋದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಯಾವುದೇ ರೀತಿ ಗಲೀಜ್ ಕೂಡ ಆರೋದಿಲ್ಲ ಮಳೆ ಬಂದಾಗ. ಹಾಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ RTR ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು ಈ ಒಂದು ಮಡ್ಗಡ್ ಮೇಲೆ. ಇದು ನಿಮಗೆ ಪ್ರೀಮಿಯಂನೆಸ್ ನ ತುಂಬಾನೇ ಎನ್ಹಾನ್ಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ಒಳಗೂ ಕೂಡ ಒಂದು ಮಡ್ಗಡ್ನ ಕೊಟ್ಟಿರುವಂತದ್ದು. ಸೊ ನಿಮಗೆ ಯಾವುದೇ ರೀತಿ ಮಳೆ ಬಂದಾಗ ಗಾಡಿ ಗಲೀಜ್ ಆಗುತ್ತೆ ಅನ್ನೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಸೈಲೆನ್ಸರ್ ಪ್ಲೇಸ್ಮೆಂಟ್ ಇಲ್ಲಾಗಿದೆ ಅನ್ನೋದನ್ನ. ಸೊ ಇದು ಕೂಡ ನಿಮಗೆ ಒಂದು ಡಬಲ್ ಬ್ಯಾರಲ್ ತರನೇ ಕಾಣಿಸುತ್ತೆ, ಆದ್ರೆ ನಿಮಗೆ ಸ್ಪೇಸ್ ಇರುವಂತದ್ದು ಒಂದು ಸಿಂಗಲ್ ಬ್ಯಾರಲ್ ನಲ್ಲಿ. ಇದು ನಿಮಗೆ ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಕವರ್ ಕೂಡ ಕೊಟ್ಟಿರುವಂತದ್ದು, ಮತ್ತೆ ಹಿಂದೆಗಡೆ ಕುತ್ಕೊಳ್ಳುವಂತಹ ಪಿಲಿಯನ್ ರೈಡರ್ ಫುಟ್ ರೆಸ್ಟ್ ನೋಡ್ತಿರ್ಬೋದು ಮೆಟಲ್ ನಲ್ಲಿ ಕೊಟ್ಟಿರುವಂತದ್ದು. ಪ್ರತಿಯೊಂದು ಎರ್ಗೋನಾಮಿಕ್ಸ್ ತುಂಬಾನೇ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ. ಪ್ರತಿಯೊಂದು ಕೂಡ ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಹೈಪರ್ ಎಡ್ಜ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು ನಿಮಗೆ ಬ್ಯಾಶ್ ಪ್ಲೇಟ್ ಮೇಲೆ ತುಂಬಾನೇ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಹ್ಯಾಂಡಲ್ ಬಾರ್ ನ ನೋಡ್ತಿರ್ಬೋದು, ಸ್ಪೋರ್ಟಿ ಲುಕ್ ಅಥವಾ ಒಂದು ನೇಕೆಡ್ ಲುಕ್ ನ ಎನ್ಹಾನ್ಸ್ ಮಾಡೋ ರೀತಿನೇ ಒಂದು ಹ್ಯಾಂಡಲ್ ಬಾರ್ ನ ಇನ್ಸ್ಟಾಲ್ ಮಾಡಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಕ್ಲಚ್ ಲಿವರ್, ಬ್ರೇಕ್ ಲಿವರ್ಸ್ ಎಲ್ಲ ನಿಮಗೆ ಅಡ್ಜಸ್ಟಬಲ್ ಆಗಿ ಕೊಟ್ಟಿರುವಂತದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ನನ್ಗನ್ಸೋ ಹಾಗೆ ಇಲ್ಲಿರುವಂತಹ ಎರ್ಗೋನಾಮಿಕ್ಸ್ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸಿರುತ್ತೆ. ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಸ್ವಿಚ್ ಕೂಡ ಅಷ್ಟೇ ತುಂಬಾನೇ ಪ್ರೀಮಿಯಂ ಆಗಿರುವಂತದ್ದು, ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ ನಿಮಗೆ. ಸೊ ನಿಮಗೆ ಒಂದು ಮಿಡ್ ವೇರಿಯಂಟ್ ಅಥವಾ ಒಂದು ಲೋ ಬಜೆಟ್ ವೆಹಿಕಲ್ ಅಂತ ಫೀಲ್ ಆಗೋದಿಲ್ಲ. ಯಾವುದೋ ಹೈ ಎಂಡ್ ಬಜೆಟ್ ಅಥವಾ ಹೈ ವ್ಯಾಲ್ಯೂ ಬೈಕ್ ಅಂತ ಫೀಲ್ ಆಗುವಂತದ್ದು ಈ ಬೈಕ್ ಅಲ್ಲಿ ಇರುವಂತಹ ಎರ್ಗೋನಾಮಿಕ್ಸ್ ಇಂದ. ಸೊ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಬೈಕ್ ಟ್ಯಾಂಕ್ ಮೇಲೆ ಇರುವಂತಹ ಒಂದು ಗ್ರಾಫಿಕ್ಸ್ ಮತ್ತೆ ಕಲರ್ ಕಾಂಬಿನೇಷನ್ಸ್ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿರುವಂತದ್ದು ಅಥವಾ ಒಂದು ಕ್ಲಾಸಿಕ್ ಲುಕ್ ಅಂತಾನೆ ಹೇಳ್ಬೋದು. TVS ಅನ್ನೋ ಬ್ಯಾಡ್ಜಿಂಗು, ಅದ್ರದ್ದು ಲೋಗೋ ಎಲ್ಲ 3D ಪ್ರಿಂಟಿಂಗ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ನೋಡ್ತಿರ್ಬೋದು RTR 160 ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು, ಮತ್ತೆ ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ ನಿಮಗೆ ಸೈಡ್ ಅಲ್ಲಿ ಇರುವಂತದ್ದು ಫ್ಯೂಯಲ್ ಟ್ಯಾಂಕ್ ಮೇಲೆ ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಲುಕ್ ಕೂಡ ಹಾಗೆ ಇಲ್ಲಿ ನೋಡ್ತಿರ್ಬೋದು ಸೆಂಟ್ರಲ್ ಒಂದು ಬ್ಲಾಕ್ ಸ್ಟ್ರೈಪ್ ನ ಕೊಟ್ಟು ತುಂಬಾನೇ ಡಿಸೈನ್ ಫುಲ್ ಆಗಿ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಬೈಕ್ ನಲ್ಲಿ ಇರುವಂತಹ ಸೀಟ್ ನಿಮಗೆ ಸಿಂಗಲ್ ಸೀಟ್ ಆಗಿರುತ್ತೆ, ಯಾವುದೇ ರೀತಿ ಸ್ಪ್ಲಿಟೆಡ್ ಸೀಟ್ ಇರೋದಿಲ್ಲ. 200 ವೇರಿಯಂಟ್ ಅಲ್ಲಿ ನಿಮಗೆ ಇದು 200cc ವೇರಿಯಂಟ್ ನಲ್ಲಿ ನಿಮಗೆ ಸ್ಪ್ಲಿಟೆಡ್ ಸೀಟ್ ಬರುವಂತದ್ದು. ಈ ಬೈಕ್ ನಲ್ಲಿ ನಿಮಗೆ ಸಿಂಗಲ್ ಸೀಟ್ ಬರುವಂತದ್ದು, ಯಾವುದೇ ರೀತಿ ಸ್ಪ್ಲಿಟೆಡ್ ಇರೋದಿಲ್ಲ. ಸೊ ತುಂಬಾನೇ ಸಾಫ್ಟ್ ಆಗಿತ್ತು ಮತ್ತೆ ಕಂಫರ್ಟಬಲ್ ಆಗಿತ್ತು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಒಂದು ಬೈಕ್ ಅಲ್ಲಿ ಇರುವಂತಹ ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು, ಒಂದು ಸ್ಪೋರ್ಟಿ ಲುಕ್ ಅಥವಾ ಒಂದು ಅಗ್ರೆಸಿವ್ ಲುಕ್ ನ ಎನ್ಹಾನ್ಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು ಬ್ಯಾಕ್ ಸೆಕ್ಷನ್ ಇಂದ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು TVS ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು ಈ ಒಂದು ಬೈಕ್ ನಲ್ಲಿ TVS ರೇಸಿಂಗ್ ಅನ್ನೋ ಒಂದು ಬ್ಯಾಡ್ಜಿಂಗ್. ಸೊ ಅದು ಕೂಡ ಪ್ರೀಮಿಯಂ ಲುಕ್ ಕೊಡ್ತಿರುವಂತದ್ದು. ಮತ್ತೆ ಟೈಲ್ ಲ್ಯಾಂಪ್ ನಿಮಗೆ LED ಇಂದ ಬಂದಿರುವಂತದ್ದು ನೋಡ್ತಿರ್ಬೋದು, ಅದು ಕೂಡ ನಿಮಗೆ ಟ್ರಾನ್ಸ್ಪರೆನ್ಸಿ ಇರುವಂತದ್ದು, ಯಾವುದೇ ರೀತಿ ರೆಡ್ ಕಲರ್ ಕೊಟ್ಟಿರೋದಿಲ್ಲ. ಸೊ ನೆಕ್ಸ್ಟ್ ಇಂಡಿಕೇಟರ್ಸ್ ನಿಮಗೆ LED ಇಂದಾನೆ ಬಂದಿರುತ್ತೆ, ಯಾವುದೇ ರೀತಿ ಹಾಲೋಜಿನ್ ಯೂಸ್ ಮಾಡಿರೋದಿಲ್ಲ. ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಇಲ್ಲಿ ನಿಮಗೆ ಆಗುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನಲ್ಲಿ ಅಡಿಷನಲ್ ಆಗಿ ಸೇಫ್ಟಿ ಫೀಚರ್ಸ್ ನ ಕೊಟ್ಟಿದ್ದಾರೆ. ಯಾವುದು ಅಂತ ನೋಡೋದಾದ್ರೆ ಟ್ರಾಕ್ಷನ್ ಕಂಟ್ರೋಲ್ ಹಾಗೆ ಡ್ಯುಯಲ್ ಚಾನಲ್ ABS ಅಂತಾನೆ ಹೇಳ್ಬೋದು. ಹಾಗೆ ಒಂದು ಬೈಕ್ ನ ವಾರಂಟಿನ ನೋಡೋದಾದ್ರೆ 60,000 ಕಿಲೋಮೀಟರ್ ಅಥವಾ 5 ವರ್ಷ ಆಗಿರುವಂತದ್ದು. ಈ ಬೈಕ್ ನ ಓವರ್ ಆಲ್ weight ನೋಡೋದಾದ್ರೆ 146 kg.
ಹಾಗೆ ಈ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ 180 ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ತುಂಬಾನೇ ಡಿಫ್ರೆನ್ಸ್ ಇರುವಂತದ್ದು ಗ್ರೌಂಡ್ಗೂ ಹಾಗೆ ಬೈಕ್ಗೂ. ಸೊ ನಾವ್ ಯಾವುದೇ ರೀತಿ ಹಳ್ಳ ಕೊಳ್ಳಗಳಿಗೆ ಹೆದರುವಂತ ಅವಶ್ಯಕತೆನೇ ಇರೋದಿಲ್ಲ. ಈಸಿಯಾಗಿ ಈ ಒಂದು ಬೈಕ್ ನ ಓಡಿಸಬಹುದಾಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಸೀಟ್ ಹೈಟ್ ನ ನೋಡೋದಾದ್ರೆ 800 ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ನನ್ನ ಹೈಟ್ 6.1 ಅಡಿ ಆಗಿರುವಂತದ್ದು. ಸೊ ನಾನು ಈ ಒಂದು ಬೈಕ್ ಮೇಲೆ ಕುತ್ಕೊಂಡಾಗ ನನ್ನ ಎರಡೂ ಕಾಲುಗಳು ಈಸಿಯಾಗಿ ನೆಲಕ್ಕೆ ತಾಕ್ತಾ ಇತ್ತು. ಸೊ ನನ್ನ ಪ್ರಕಾರ 5.5 ಅಡಿ ಮೇಲಿರುವಂತಹ ಯಾವುದೇ ವ್ಯಕ್ತಿ ಆದ್ರೂ ಆರಾಮಾಗಿ ಈ ಒಂದು ಬೈಕ್ ನ ಓಡಿಸಬಹುದಾಗಿರುತ್ತೆ. ಯಾವುದೇ ರೀತಿ ಹೈಟಿನ ತೊಂದರೆ ಆಗೋದಿಲ್ಲ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಫ್ರಂಟ್ ವ್ಯೂನ ಈ ಒಂದು ಬೈಕ್ ನಲ್ಲಿ ಕುತ್ಕೊಂಡಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಕಂಫರ್ಟಬಲ್ ಆಗಿರುವಂತದ್ದು, ತುಂಬಾ ದೂರ ಓಡಿಸೋದಕ್ಕೂ ಕೂಡ ಈ ಒಂದು ಬೈಕ್ ನಲ್ಲಿ. ಹಾಗೆ ಒಂದು ಬೈಕ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡು ಬರೋಣ ಬನ್ನಿ. ಈ ಬೈಕ್ ನ ಸರ್ವಿಸ್ ಶೆಡ್ಯೂಲ್ ನೋಡೋದಾದ್ರೆ ಒಟ್ಟು ನಿಮಗೆ 3 ಫ್ರೀ ಸರ್ವಿಸ್ ಇರುವಂತದ್ದು. ಫಸ್ಟ್ ಸರ್ವಿಸ್ 750 ಕಿಲೋಮೀಟರ್ ಅಥವಾ 30 ದಿವಸದೊಳಗೆ ಆಗುವಂತದ್ದು. ಎರಡನೇ ಸರ್ವಿಸ್ 6000 ಕಿಲೋಮೀಟರ್ ಅಥವಾ 180 ದಿವಸದೊಳಗೆ ಆಗುವಂತದ್ದು. ಮೂರನೇ ಸರ್ವಿಸ್ 12000 ಕಿಲೋಮೀಟರ್ ಅಥವಾ 1 ವರ್ಷದೊಳಗೆ ಆಗುವಂತದ್ದು. ಹಾಗೆ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ನ ನೋಡೋದಾದ್ರೆ ಬಜಾಜ್ ಪಲ್ಸರ್ N160, ಸುಜುಕಿ ಜಿಕ್ಸರ್ 155cc, ಯಮಹಾ F2S ಅನ್ನೋ ಒಂದು ವೇರಿಯಂಟ್, ಹಾಗೆ ಹೀರೋ ಎಕ್ಸ್ಟ್ರೀಮ್ 160R ಅನ್ನೋ ಒಂದು ಬೈಕ್ ಈ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ಆಗಿರುವಂತದ್ದು. ಹಾಗೆ ಒಂದು ಬೈಕ್ ನ ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ಆವರೇಜ್ ಆಗಿ ಕಾಸ್ಟ್ ಆಗ್ಬೋದು ಮೇಂಟೆನೆನ್ಸ್ ಗೆ ಅಂತ ನೋಡೋದಾದ್ರೆ 4500 ರೂಪಾಯಿಂದ 6500 ರೂಪಾಯಿ ಅಷ್ಟು ಆಗುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಇರುವಂತಹ ಎಕ್ಸ್ ಶೋರೂಮ್ ಪ್ರೈಸ್ 1,38,190 ರೂಪಾಯಿ ಆಗಿರುವಂತದ್ದು. ಹಾಗೆ RTO 26,374 ರೂಪಾಯಿ ಆಗುವಂತದ್ದು. ಇನ್ಶೂರೆನ್ಸ್ ಅಂತ ಹೇಳಿ ನಿಮಗೆ 12,277 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಮತ್ತೆ ಅದರ್ಸ್ ಅಂತ ಹೇಳಿ 500 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 1,77,341 ರೂಪಾಯಿ ಆಗಿರುವಂತದ್ದು. ಇದು ನಮಗೆ ಬೆಂಗಳೂರಿನಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಆಗಿರುವಂತದ್ದು. ನಾನು ಹೇಳಿರುವಂತ ಆನ್ ರೋಡ್ ಪ್ರೈಸ್ ಸ್ವಲ್ಪ ಚೇಂಜಸ್ ಆಗ್ಬೋದು. ಯಾಕಂತ ಹೇಳಿದ್ರೆ ಒಂದ್ ಶೋರೂಮ್ ಇಂದ ಇನ್ನೊಂದು ಶೋರೂಮ್ ಹೋಯ್ತು ಅಂತ ಹೇಳಿದ್ರೆ ಪ್ರೈಸಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು ಸಹಜ. ಇದಿಷ್ಟು ಇನ್ಫಾರ್ಮೇಶನ್ಸ್ ಈ ಒಂದು ಬೈಕ್ ಬಗ್ಗೆ ಆಗಿರುವಂತದ್ದು. ಮೇಲ್ಗಡೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಸೇಲ್ಸ್ ಹಾಗೆ ಡಿಸ್ಕೌಂಟ್ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತಾರೆ. ಇದಲ್ದಿರ ಇನ್ ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ.